ಹಲೋ ನಮಸ್ಕಾರ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ ವೇಸ್ಟ್ ಪೇಪರ್ಸು ಆಮೇಲೆ ವೆಡ್ಡಿಂಗ್ ಕಾರ್ಡ್ ಎಲ್ಲ ಇಟ್ಕೊಂಡು ಇವತ್ತು ಏನು ಮಾಡ್ತಿದ್ದೀನಿ ಅಂದ್ರೆ ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಆಗಿರೋ ಇದನ್ನು ಏನಂತಾರೆ ಗ್ರೀಟಿಂಗ್ ಕಾರ್ಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಕಿಟ್ಟಿ ಪಾರ್ಟಿಗೆ ಎಲ್ಲರಿಗೂ ವೆಲ್ಕಮ್ ಕಾರ್ಡ್ ಥರ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ವೇಸ್ಟ್ ವೆಡ್ಡಿಂಗ್ ಕಾರ್ಡನ್ನ ತೊಗೊಂಡಿದ್ದೀನಿ. ಅದರದ್ದು ನಾನು ಸ್ಮಾಲ್ ಪೀಸಸ್ ಮಾಡಿದ್ದೆ. ಈಗ ಬೇಕಾದ್ರೆ ನಿಮ್ಗೆ ನಾನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಭಾಳ ಮಾಡಿದ್ದೆ, ಒಂದು 10-12 ಮೆಂಬರ್ಸ್ ಇದ್ರಲ್ಲ ಅಷ್ಟೊಂದು ಮಾಡಿದ್ದೆ. ಹಾಗಾಗಿ ನಾನು ಸ್ಮಾಲ್ ಮಾಡಿದ್ದೆ. ನಿಮ್ಗೆ ಬಿಗ್ ಸೈಜ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಬನ್ನಿ. ಮೊದಲು ಅದನ್ನು ಎಡ್ಜಸ್ ಎಲ್ಲ ಕಟ್ ಮಾಡಿ ಫೋಲ್ಡೆಡ್ ಇದ್ದದನ್ನು ತೆಗೆದುಬಿಟ್ಟು ಒಂದು ರೆಕ್ಟ್ಯಾಂಗಲ್ ಶೇಪ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಹಾಫ್ ಮಾಡ್ತಾಯಿದ್ದೀನಿ. ಈಗ ಹಾಫ್ ಫೋಲ್ಡ್ ಮಾಡಿದ್ಮೇಲೆ ಜಿಗ್ಜ್ಯಾಗ್ ಕಟರ್ಸಿಂದ ಅದನ್ನು ಎಡ್ಜ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಮನೇಲಿದ್ದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಬಿಡ್ಬೋದು. ಸ್ವಲ್ಪ ಈ ರೀತಿ ಮಾಡಿದಾಗ ಒಂದು ಸ್ವಲ್ಪ ಚೆಂದ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೀನಿ ಅಷ್ಟೇ. ಆಮೇಲೆ ಆವಾಗಲೇ ನಾನು ಇದ್ರದ್ದು ವೆಡ್ಡಿಂಗ್ ಕಾರ್ಡದ್ದು ಸೈಡಿದ್ದು ಪೇಪರ್ಸ್ ಎಲ್ಲ ತೆಗೆದು ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಸಹಿತ ನಾನು ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಅದು ಮುಂದೆ ಅದು ಕೂಡ ಯೂಸ್ ಆಗುತ್ತೆ. ಇದು ನಾನು ಈಗ ಆಲ್ರೆಡಿ ಒಂದು ಕ್ರಾಫ್ಟ್ ವರ್ಕ್ ಮಾಡಿ ಉಳಿದಿರೋ ಪೀಸಸ್ ಇವು ಸ್ಮಾಲ್ ಪೀಸಸ್. ನಾನು ಯಾವತ್ತೂ ಸ್ಮಾಲ್ ಪೀಸಸ್ ಕೂಡ ವೇಸ್ಟ್ ಮಾಡಲ್ಲ. ಯಾಕಂತಂದ್ರೆ ನಾವು ಎಲ್ಲಿ ಕೊಟ್ಟರು ಅದು ಲ್ಯಾಂಡ್ಫಿಲ್ಲಿಗೆ ಬೀಳ್ತದೆ. ಅದು ವೇಸ್ಟ್ ಪ್ರಾಡಕ್ಟ್ ನಾವಾಗ ಜಾಸ್ತಿ ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಕ್ರಾಫ್ಟ್ ವರ್ಕ್ ಜಾಸ್ತಿ ಮಾಡೋದ್ರಿಂದ ಎಲ್ಲವನ್ನು ಸಾಧ್ಯವಾದಷ್ಟು ನಾನು ಎತ್ತಿಟ್ಕೊಂಡಿರ್ತೀನಿ. ಈಗ ಇಲ್ಲಿ ನೋಡಿದ್ರಲ್ಲ ನಾನು ಫ್ಲವರ್ ಮಾಡ್ತಾ ಇರೋದನ್ನು, ಅದನ್ನು ಒಂದು ರಿಂಗನ್ನು ಸ್ವಲ್ಪ ಸೈಜ್ ಮಾಡಿಕೊಂಡು ಅದ್ರ ಒಳಗಡೆ ರೌಂಡ್ ಮಾಡ್ಕೊತ ಹೋಗ್ಬೋದು. ನಿಮ್ಗೆ ನಾನು ಬೇಕಾದ್ರೆ ಫ್ರೀ ಹ್ಯಾಂಡಾಗಿ ಮಾಡಿದ್ದೀನಿ. ನೀವು ಬೇಕಂತಂದರೆ ಕಂಪಾಸ್ ತೊಗೊಂಡು ಅದನ್ನು ಆ ರೀತಿಯೇ ನೀವು ಅದನ್ನು ಮಾರ್ಕ್ ಹಾಕೋಬೋದು. ಈಗ ನೋಡಿ ಅದರದ್ದು ಎಡ್ಜಸ್ ಏನಿರ್ತಾವಲ್ಲ ಅದನ್ನು ನೀಟಾಗಿ ಟ್ರಿಮ್ ಮಾಡಿ, ಆಮೇಲೆ ಈ ರೀತಿ ಇದನ್ನು ನೀವು ಕಟ್ ಮಾಡ್ತಾ ಹೋದಾಗ ಏನದು ಕರ್ವ್ ಬರ್ತಾವಲ್ಲ, ಅಲ್ಲಿ ಒಂದೊಂದು ಸರಿ ಏನಾಗ್ತೈತಿ ಶಾರ್ಪ್ ಬಂದುಬಿಡ್ತೈತಿ. ಆವಾಗ ನೀವು ಅದನ್ನು ಮತ್ತೆ ಇನ್ನೊಂದು ಸರಿ ಕಟ್ ಮಾಡಿ ತೆಗಿಬಹುದು. ಇದು ನನಗೆ ಎಡಗಡೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಂತಂದರೆ ಹಿಂಗೆ ಬಲಗಡೆನೂ ರಿಂಗ್ ತೊಗೋಬಹುದು. ನೀವು ಅದೇನಂತಾರಲ್ಲ ಸುಳಿ ಟೈಪ್ ಮಾಡ್ತಾರಂತಾರಲ್ಲ, ಆ ರೀತಿ ಇದನ್ನು ನಾವು ಮೊದಲು ಪೆನ್ಸಿಲಿಂದ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ರೂಢಿ ಆಗ್ತಾ ನೀವು ಈ ಪೆನ್ಸಿಲ್ ಮಾರ್ಕ್ ಕೂಡ ಬೇಕಾಗಂಗಿಲ್ಲ. ಹಾಗೆ ಒಂದು ರಿಂಗ್ ಮಾಡಿ ನೀವೇ ಮಾಡ್ತಾ ಹೋಗ್ಬಿಡ್ತೀರಿ. ಈಗ ಇದು ನೋಡಿರಿ, ಇದು ರಿಂಗ್ ಕಟ್ ಮಾಡಿದ ಮೇಲೆ ಇದನ್ನು ಏನು ಮಾಡಬೇಕು, ಫಸ್ಟ್ ಎಡ್ಜ್ ಇರ್ತದಲ್ಲ ಅದನ್ನು ಸುತ್ತಾ ಹೋಗಬೇಕು. ನೀವು ಟೈಟಾಗಿ ಸುತ್ತಿದ್ರೆ ಅದೇನಾಗ್ತೈತಿ, ಸಣ್ಣ ಫ್ಲವರ್ ಬರ್ತೈತಿ. ಆಮೇಲೆ ಅದ್ರ ಒಳಗಡೆ ಇರೋ ಏನು ಪೆಟಲ್ಸ್ ಇರ್ತಾವಲ್ಲ ಅವು ಗುತ್ತಾಗಿ ಕಾಣ್ತಾವೆ. ಇಲ್ಲ ನಿಮ್ಗೊಂದು ಸ್ವಲ್ಪ ಲೂಸ್ ಬೇಕಿತ್ತು ಅಂತಂದರೆ ನೀವು ಒಂದು ಸ್ವಲ್ಪ ಲೂಸಾಗಿ ಸುತ್ಕೋಬೋದು. ಈಗೆಲ್ಲ ನೋಡಿ ನಾನು ಇದನ್ನು ಸ್ವಲ್ಪ ಭಾಳ ಟೈಟಾಗಿ ಸುತ್ತಾ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು ಇದು. ಆಮೇಲೆ ಇದು ಎಡ್ಜ್ ಇರುತ್ತಲ್ಲ, ಒಂದು ನಮ್ಮದು ಥಂಬನಷ್ಟು ಮಾತ್ರ ಉಳಿಸಿರ್ಬೇಕು. ಲಾಸ್ಟ್ ಕಟ್ ಮಾಡ್ತಿರ್ತೀವಲ್ಲ ನಾವು ರಿಂಗ್, ಆವಾಗ ಒಂದು ಥಂಬನಷ್ಟು ಮಾತ್ರ ಉಳಿಸಿರ್ಬೇಕು. ಆವಾಗ ಏನಾಗ್ತೈತಿ, ಈಗ ನೋಡಿ ನಾನು ಅದನ್ನು ಫುಲ್ ರಿಂಗ್ ಮಾಡಿ ಕೈ ಬಿಟ್ಟ ಮೇಲೆ ಅದು ತಾನಾಗೆ ಫ್ಲವರ್ ಶೇಪ್ ಪಡ್ಕೊತು. ಈಗ ಅದನ್ನು ಕೆಳಗಡೆ ಏನು ನಾನು ಥಂಬ್ ಸೈಜಷ್ಟು ಓಪನ್ ಹಂಗೆ ಬಿಟ್ಟಿದ್ನಲ್ಲ ಅದನ್ನು ಅಲ್ಲಿ ನಾನು ಗ್ಲೂ ಹಾಕಿ ಇದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಈಗ ಇದು ಫ್ಲವರ್ ರೆಡಿ ಆಯಿತು. ಇದೇ ರೀತಿ ನಾನಿಲ್ಲಿ ಒಂದು ಫ್ಲವರ್ ಮಾತ್ರ ಯೂಸ್ ಮಾಡಿದ್ನಲ್ಲ, ಇದು ಕಾರ್ಡ್ ದೊಡ್ಡದಿರೋದ್ರಿಂದ ಸಾಕಷ್ಟು ಫ್ಲವರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಇನ್ನೊಂದು ಅದೇ ರೀತಿ ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿದ್ರಲ್ಲ, ನಾನು ಆವಾಗಲೇ ಹೇಳ್ದಂಗೆ ನಾನು ಮಾರ್ಕ್ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇದನ್ನು ನೀವು ಕಿಟ್ಟಿ ಪಾರ್ಟಿಗೆ ಅಂತ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ನೀವು ಇವಾಗ ರಕ್ಷಾಬಂಧನ ಬರ್ತೈತಿ. ನೀವು ರಕ್ಷಾಬಂಧನಗೋಸ್ಕರ ನಿಮ್ಮ ತಮ್ಮ, ನಿಮ್ಮ ಅಣ್ಣ ಯಾರಿಗೋಸ್ಕರನಾದ್ರೂ ನೀವು ಪರ್ಸ್ನಲೈಸ್ಡ್ ಗ್ರೀಟಿಂಗ್ ಕಾರ್ಡ್ ಮಾಡಿ ಕಳಿಸ್ಬೇಕು ಅನ್ನೋದಾಗಿತ್ತಂದರೆ, ಕೊಡಬೇಕು ಅನಿಸ್ತಿತ್ತಂತಂದರೆ ಈ ರೀತಿ ಮಾಡಿಕೊಡ್ರಿ. ಇದೇನು ಜಾಸ್ತಿ ಮೆಹನತ್ ಆಗೋದಿಲ್ಲ, ಒಂದು 10-15 ನಿಮಿಷದಲ್ಲಿ ಮುಗಿದ್ಬಿಡ್ತದೆ. ಆದ್ರೆ ನೀವಾಗೆ ಪರ್ಸ್ನಲೈಸ್ ಮಾಡಿರ್ತೀರಿ ಅಂದಮೇಲೆ ನಿಮ್ಮ ಅಣ್ಣ ತಮ್ಮ ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ. ಈ ರೀತಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ನಾವು ನೋಡಿದಿಲ್ಲ, ನಾನು ಈ ಫ್ಲವರ್ ಮಾಡೋ ಹೊತ್ನಾಗ ನೋಡಿದಿಲ್ಲ, ನಾನು ಎಕ್ಸ್ಟ್ರಾ ಬಂದಿರೋದನ್ನು ಸ್ವಲ್ಪ ಎಡ್ಜಸ್ ಸರಿಯಾಗಿ ಟ್ರಿಮ್ ಮಾಡಿಕೊಂಡು ಆಮೇಲೆ ಸುತ್ತಿ ಸ್ವಲ್ಪ ಲೂಸಾಗಿ ಸುತ್ಕೊಂಡಿದ್ದೀನಿ. ಹಾಗಾಗಿ ಇದು ಪೆಟಲ್ಸ್ ಸ್ವಲ್ಪ ದೂರ ಆಗಿದೆ, ಸ್ವಲ್ಪ ದೊಡ್ಡ ಫ್ಲವರಾಗಿ ಬಂದಿದೆ. ಈಗ ಈ ಗ್ರೀನ್ ಪೀಸಸ್ ಸ್ಮಾಲ್ ಪೀಸಸ್ ಇದ್ದಾವೆ, ಆದ್ರೂ ಅವನ್ನ ತೊಗೊಂಡು ನಾನೇನು ಮಾಡ್ತಾಯಿದ್ದೀನಿ, ಈಗ ಲೀವ್ಸ್ ಶೇಪ್ನ ಇದ್ರೊಳಗೆ ಫಸ್ಟ್ ಡ್ರಾ ಮಾಡ್ಕೊತಾ ಇದ್ದೀನಿ. ನಾವು ಮೊದಲ ಒಂದು ಸರಿ ಪೆನ್ಸಿಲಿಂದ ಬರ್ಕೊಂಡು ತೊಗೊಳೋದ್ರಿಂದ ಏನಾಗ್ತೈತಿ, ನಾವು ಕಟ್ ಮಾಡೋ ಹೊತ್ನಾಗ ಈಸಿ ಆಗ್ತೈತಿ. ಆಮೇಲೆ ನಾವು ಕಟ್ ಮಾಡೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒಂದು ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಬರ್ತೈತಿ ನಮ್ಗೆ ಹೆಂಗೆ ಮಾಡ್ಕೋಬೋದು. ಇದರಲ್ಲಿ ಈ ಒಂದು ಪೀಸ್ನಲ್ಲಿ ನಮ್ಗೆ ಎಷ್ಟು ಪೀಸಸ್ ಕುಂದಿರ್ತಾವೆ ಅನ್ನೋ ಒಂದು ಐಡಿಯಾ ಸಿಗ್ತದೆ ನಿಮಗೆ.
ಈಗ ನಾನು ಒಂದು ದೊಡ್ಡ ಒಂದು 4 ಮಾಡ್ಕೋತಾ ಇದ್ದೀನಿ. ಆಮೇಲೆ ಸಣ್ಣವು ಒಂದು ಸ್ವಲ್ಪ ಸಾಕಷ್ಟು ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಸಣ್ಣ ಸ್ಮಾಲ್ ಸಾಕಷ್ಟು ಫ್ಲವರ್ಸ್ ಅರೇಂಜ್ ಮಾಡೋ ಹೊತ್ನ್ಯಾಗ ಲೀವ್ಸ್‌ಗುಳುಗಳ ಸಾಕಷ್ಟು ಬೇಕಾಗ್ತಾವೆ. ನಾನು ಮೊದಲಿಗೆ ಆಲ್ರೆಡಿ ಮಾಡಿ ತೋರಿಸಿದ್ನಲ್ಲ, ಅದರಲ್ಲಿ ಬರೀ 2 ಲೀವ್ಸ್, ಒಂದೇ ಫ್ಲವರ್ ಮಾಡಿದ್ದೆ. ಯಾಕಂದ್ರೆ ಅದ್ರ ಸೈಜ್ ಸಣ್ಣದಿತ್ತು. ಆದರೆ ಈಗ ಅದು ಸೈಜ್ ದೊಡ್ಡದಾಯಿತು ಅಂದಮೇಲೆ ನಾವು ಅಷ್ಟು ಸಣ್ಣದಾಗಿ ಸಿಂಪಲಾಗಿ ಮಾಡಿದರೆ ನಡೆಯೋದಿಲ್ಲ. ಈಗ ನೋಡಿ, ನಾನು ಅದನ್ನು ಲೀವ್ಸನ್ನ ಕಟ್ ಮಾಡಿದ ಮೇಲೆ ಮತ್ತೊಂದು ಸರಿ ಸ್ಮಾಲ್ ಇದು ಕಟ್ ಕೊಡ್ತಾ ಇದ್ದೀನಿ. ಈಗ ನೀವು ಈಗ ಕಟ್ ಮಾಡ್ತಾ ಇದ್ದಿಲ್ಲ, ಅವಾಗ ಅದೊಂದು ಸ್ವಲ್ಪ ಕರ್ವ್ ಶೇಪ್ ಬರಬೇಕು. ಸುಮ್ಮನೆ ಜಸ್ಟ್ ಏನು ಹೇಳ್ತಾರಲ್ಲ, ಶಾರ್ಪ್ ಕಟ್ಟಿಂಗ್ ತೊಗೊಳ್ಬೇಡ್ರಿ. ಅವು ಸ್ವಲ್ಪ ರೌಂಡ್ ಶೇಪ್ ಬಂತು ಅಂತಂದ್ರೆ ನಿಮ್ಗೆ ಲೀವ್ಸ್ ಶೇಪು ಚಂದ ಬರ್ತೈತಿ. ಆಮೇಲೆ ಸೇಮ್ ಹಿಂಗೆ ಬರಬೇಕು, ಇದೇ ರೀತಿ ಈವನ್ ಆಗಿರಬೇಕು ಅಂತ ವಿಚಾರ ಮಾಡಿಬಿಡ್ರಿ. ನೀವೇ ನೋಡ್ರಿ, ನೇಚರ್ನಲ್ಲಿ ಯಾವ ರೀತಿ ಇರ್ತಾವೆ ಎಲೆಗಳು, ಒಂದೇ ಗಿಡದಲ್ಲಿರೋ ಎಲೆಗಳು ಸಹಿತ ಒಂದೇ ಡಿಸೈನ್, ಒಂದೇ ಪರ್ಫೆಕ್ಟ್ ಶೇಪ್, ಒಂದೇ ಪರ್ಫೆಕ್ಟ್ ಸೈಜ್ ಅಂತೂ ಇರೋದಿಲ್ಲ ಅಲ್ವಾ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾವಲ್ಲ, ಅದೇ ರೀತಿ ಅಂದ್ಕೊಳ್ಳಿ. ಎಲ್ಲರೂ ಅನ್ಕೋಬೋದು ಕ್ರಾಫ್ಟ್ ವರ್ಕ್ ಮಾಡೋದ್ನಾಗ ನೋಡಿದ್ರೆ ಹೆಂಗೆ ಹಣ್ಣು ಮಾಡ್ಯಾರ, ಆದರೂ ಹೆಂಗೆ ಚಂದ ಬರ್ತೈತಿ ಅಂತ ಹೇಳಿ. ಯಾಕಂದರೆ ಯಾವಾಗ ನ್ಯಾಚುರಲ್ ಥಿಂಗ್ಸ್ ಮಾಡ್ತಿರ್ತೀವಲ್ಲ, ಆವಾಗ ನಾವು ಶೇಪ್ಸ್ಗೆ ಸೈಜಿಗೆ ಮಹತ್ವ ಕೊಡಲ್ಲ. ಡಿಸೈನಿಗೆ ಅದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅದಕ್ಕಷ್ಟೇ ಮಹತ್ವ ಕೊಡ್ತೀವಿ. ಯಾವಾಗ ಮೆಜರ್ಮೆಂಟ್ಸಿಗೆ ಮಹತ್ವ ಕೊಡಬೇಕು ಆವಾಗ ಕೊಡ್ತೀವಿ. ಹಾಗಾಗಿ ನಮ್ಮ ಕ್ರಾಫ್ಟ್ ವರ್ಕ್ಗಳು ಚೆಂದಾಗಿ ಕಾಣ್ತಾವೆ. ಅದನ್ನು ಯಾವಾಗ ಈಗಿನ ಬಿಗಿನರ್ಸ್ ಇರ್ತಾರಲ್ಲ, ಕ್ರಾಫ್ಟ್ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರಲ್ಲ, ಅದನ್ನು ಮಾತ್ರ ಮೊದಲು ತಿಳ್ಕೊಳ್ರಿ. ಮೆಜರ್ಮೆಂಟ್ಸಿಗೆ ಮಹತ್ವ ಕೊಡಬೇಕು, ಆದರೆ ಕೆಲವೊಂದು ಕಡೆ ಕೊಡೋ ಅವಶ್ಯಕತೆ ಇಲ್ಲ. ಆವಾಗ ಅದನ್ನು ನಾವೇನು ಕ್ರಾಫ್ಟ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ನೀವು ಸರಿ ಹೋಗುತ್ತೋ ಇಲ್ಲೋ ಅನ್ನೋದು ಮಾತ್ರ ವಿಚಾರ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿರಿ, ಯಾವಾಗಲೂ ಒಂದು ವೇಸ್ಟ್ ಪೇಪರ್ ಇತ್ತಲ್ಲ, ಅದನ್ನು ನಾನು ಈಗ ಜಿಗ್ಜ್ಯಾಗ್ ಕಟರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಉದ್ದನ್ ಸ್ಟ್ರಿಪ್ ಆಗಿ ಕಟ್ ಮಾಡಿ ತೊಗೊಂಡೆ ನಾನು. ಥಿನ್ ಆ್ಯಂಡ್ ಬಿಗ್ ಉದ್ದಂದು. ಇಲ್ಲಿ ನೋಡಿರಿ, ಎಷ್ಟು 1/4 ಇಂಚ್ಗಿಂತ ಇನ್ನೂ ಬಹಳ ಕಡಿಮೆ, ಒಂದು 2 ಸೆಂಟಿಮೀಟರ್ ಅಂತ ಅಂತಾರಲ್ಲ, ಅಷ್ಟು ಮಾಡಿ ಈಗ ಫ್ಲವರ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಬನ್ನಿ, ಫಸ್ಟು ಒಂದು ಬಿಗ್ ಫ್ಲವರ್ ಇಟ್ಟೆ, ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣ ಫ್ಲವರ್ಸ್ನ ಸುತ್ತಮುತ್ತ ಇಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಅದರ ಜೊತೆನೇ ನಾನು ಲೀವ್ಸ್ ಕೂಡ ಅರೇಂಜ್ ಮಾಡ್ತಾ ಹೋಗ್ಬಿಡ್ತೀನಿ. ಯಾಕಂದ್ರೆ ಮೊದಲು ಫ್ಲವರ್ಸ್ ಇಟ್ಟ ಮೇಲೇ ಎಲ್ಲನೂ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಗಡ್ಬಡ ಆಗ್ತದೆ. ಯಾಕಂದರೆ ಆಮೇಲೆ ಲೀವ್ಸನ್ನು ಅದರ ಬ್ಯಾಕ್ ಸೈಡ್ ಅದನ್ನ ಇಡಬೇಕು ಅಂತಂದರೆ ಮತ್ತು ಫೆವಿಕಾಲ್ ಎಲ್ಲ ಮುಳುಗಿಬಿಡ್ತದೆ. ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಇಡ್ರಿ ಇದನ್ನ. ಈಗ ನೋಡಿ, ನಾನು ಒಂದು ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ನಾನು ಲೀವ್ಸ್ಗೆ ಇಡಲಿಕ್ಕೆ ಅನುಕೂಲ ಆಗೋ ಹಂಗೆ ಮಾಡಿಕೊಂಡು ನಾನು ಫ್ಲವರ್ಸ್ ಇಡ್ತಾಯಿದ್ದೀನಿ. ಈಗ ಒಂದು 7 ಫ್ಲವರ್ಸ್ನ ಮಾಡ್ಕೊಂಡಿದ್ದೆ. ಕೆಲವೊಂದಿಷ್ಟು ಸಣ್ಣವು, ಕೆಲವೊಂದಿಷ್ಟು ದೊಡ್ಡವು. ಇಲ್ಲ ನೋಡಿ, ಆ ರೀತಿ ಎಲ್ಲ ಮಾಡಿಕೊಂಡ್ರು ಮತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀಟಾಗಿ ಇದನ್ನು ಜೋಡಿಸ್ತಾ ಹೋಗಿ. ನಿಮಗೆ ನಾ ಮಾಡ್ತಿರೋ ಕ್ರಾಫ್ಟ್ ವರ್ಕ್ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನನಗೆ ಪ್ರೋತ್ಸಾಹ ನೀಡಿ. ನಾನು ಬರೀ ಕ್ರಾಫ್ಟ್ ವರ್ಕ್ ಅಷ್ಟೇ ಅಲ್ಲ, ನಾನು ನೀಡಲ್ ಆರ್ಟ್ ಅಂದರೆ ನಾನು ಹೆಣ್ಕಿನೂ ಭಾಳ ಹಾಕ್ತೀನಿ. ಆರಿ ವರ್ಕ್, ಕುಚ್ಚು ಕಟ್ಟೋದು, ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು, ಆಮೇಲೆ ಬೀಡ್ಸ್ ವರ್ಕ್ ಮಾಡೋದು, ರಾಖಿ ಮಾಡೋದು, ಪ್ರತಿಯೊಂದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ಐಟಮ್ಸ್ಗಳನ್ನು ಕೂಡ ನಾನು ನಿಮಗೆ ನನ್ನ ಈ ಚಾನಲ್ನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀದೇ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಿಮಗೆ ಫ್ರೀ ಇರ್ಬೋದು, ಆದರೆ ಅದು ನಮಗೆ ಬಹಳ ವರ್ತ್ ಇರ್ತದೆ. ಯಾಕಂದ್ರೆ ಅದು ನಮ್ಗೆ ಬಹಳ ಇಂಪಾರ್ಟೆಂಟ್. ನಮ್ಮ ಸಬ್ಸ್ಕ್ರಿಪ್ಷನ್ಸ್ ಎಷ್ಟು ಜಾಸ್ತಿ ಆಗ್ತೈತೆ ಅಷ್ಟು ನಮ್ಮ ವೀಡಿಯೋಸ್ಗಳು ವೈರಲ್ ಆಗ್ತಿರ್ತಾವೆ. ನೀವು ಎಷ್ಟು ನೋಡಿ ಅದನ್ನು ಲೈಕ್ ಕೊಡ್ತೀರಿ, ಅಷ್ಟು ಬಹಳ ಜನಕ್ಕೆ ಮತ್ತೆ ಅದು ತಲುಪ್ತಾ ಹೋಗ್ತದೆ. ಈಗ ನೋಡ್ರಿಲ್ಲ, ಈಗ ಅರೇಂಜ್ ಮಾಡಿದ್ದು ನೋಡಿದ್ರಲ್ಲ. ಆಮೇಲೆ ಆವಾಗಲೇ ಒಂದು ಸ್ಟ್ರಿಪ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಈ ರೀತಿ ಮೇಲ್ಗಡೆ ಹಿಂಗೆ ಅರೇಂಜ್ ಮಾಡೋಣ ಅಂತ. ನಾನು ಹಾಫ್ ವೈಟ್ ಇದ್ದದನ್ನು ತೆಳಗಡೆ ಮಾಡಿ, ವೈಟ್ ಇದ್ದದನ್ನು ಮೇಲ್ಗಡೆ ಮಾಡಿದ್ದೀನಿ. ಬಿಕಾಸ್ ಅದು ಇನ್ನೂ ಸ್ವಲ್ಪ ನೀಟಾಗಿ ಎದ್ದು ಕಾಣಲಿ ಅಂತ ಹೇಳಿ. ನೀವು ಬೇಕಾದರೆ ಇದರಲ್ಲಿ ಬೇರೆ ಕಲರ್ನೂ ತೊಗೋಬಹುದು, ಬಟ್ ಬೇರೆ ಕಲರ್ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ. ಹಾಗಾಗಿ ನಾನು ಅದೇ ವೆಡ್ಡಿಂಗ್ ಕಾರ್ಡದ್ದು ಒಂದು ಉಳಿದಿರೋ ಪೀಸಸ್ನ ತೊಗೊಂಡು ಈ ರೀತಿ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ನನ್ನ ಕಾರ್ಡ್? ಇದನ್ನು ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡಿ ಬಹಳಷ್ಟು ಕಿಟಿ ಪಾರ್ಟಿಗೆ ಕೊಡ್ಬೋದು, ಫ್ರೆಂಡ್ಸಿಗೆ ಕೊಡ್ಬೋದು, ಮದರ್ ಡೇ ಕಾರ್ಡ್ ಮಾಡ್ಬೋದು, ಫಾದರ್ಸ್ ಡೇ ಕಾರ್ಡ್ ಮಾಡ್ಬೋದು, ನಿಮ್ಮ ಮಮ್ಮಿ ಪಪ್ಪಾಗ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಸಹಿತ ನೀವು ಇದನ್ನು ಈ ರೀತಿ ಮಾಡಿ ಗಿಫ್ಟ್ ಮಾಡ್ಬೋದು. ನಮಸ್ಕಾರ.